ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಗೆಯೇ ಎಲ್ಲರಿಗೂ ಆಷಾಢ ಶುದ್ಧ ಏಕಾದಶಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಆಷಾಢ ಶುದ್ಧ ಏಕಾದಶಿ ಇದ್ದು ಆಷಾಢ ಮಾಸ ಪ್ರಾರಂಭವಾದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪ್ರಥಮ ಏಕಾದಶಿ ಅಂತಾನೂ ಕೂಡ ಹೇಳ್ತಾರೆ. ಆಷಾಢ ಶುದ್ಧ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಇವತ್ತಿನ ದಿನ ವಿಷ್ಣುವಿನ ಧ್ಯಾನ ಮಾಡೋದಕ್ಕೆ ತುಂಬ ಯೋಗ್ಯವಾದಂತಹ ದಿನ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಜಾಸ್ತಿ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾರೆ. ಹಾಗೆಯೇ ನಮ್ಮ ಸಂಪ್ರದಾಯದಲ್ಲೆಲ್ಲ ಇವತ್ತು ಅಕ್ಕಿಯ ಅಡುಗೆಗಳನ್ನು ಜಾಸ್ತಿ ಉಪಯೋಗಿಸೋದಿಲ್ಲ. ಅಂದರೆ ಉಪವಾಸ ಮಾಡೋರು ಉಪವಾಸ ಮಾಡ್ತಾರೆ, ಇಲ್ಲ ಅಂದರೆ ಇವಾಗೇನಾದರೂ ಅಕ್ಕಿಯನ್ನು ಬಿಟ್ಟು ಗೋಧಿ, ಜೋಳ, ರಾಗಿ ಈ ಥರದ್ದೆಲ್ಲ ತಿಂತಾರೆ. ನಾನು ಇವತ್ತು ಇಡ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ತಯಾರು ಮಾಡ್ಕೋತಾ ಇದ್ದೀನಿ. ಬೆಳಗಿನ ತಿಂಡಿಗೆ ನಾನು ಇಡ್ಲಿ ಮಾಡೋದಕ್ಕೆ ನೀವು ನೋಡಿರ್ಬೋದು, ಒಗ್ಗರಣೆಯನ್ನು ಮಾಡಿಕೊಂಡು ಇದಕ್ಕೆ ನಾನು ಸೂಜಿ ರವೆ ಅಂತ ಸಿಗುತ್ತಲ್ಲ, ಸೂಜಿ ರವೆಯನ್ನು ಹಾಕಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಸಾಂಬಾರು ಮಾಡೋದಕ್ಕೆ ಅಂತ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲವನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಯಾವ ತರಕಾರಿ ಬೇಕಿದ್ರೂ ಹಾಕ್ಕೋಬೋದು. ಇವತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಲ್ಲ ನಾವು, ಇಲ್ಲಾಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಹಾಕಿ ಮಾಡಿದ್ರೂ ಸಾಂಬಾರು ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಮೈತ್ರಿ ಸೋಮ್ ಪ್ರಾಡಕ್ಟ್ನಲ್ಲಿ ತಯಾರಾಗುವಂತಹ ದಾಲ್ ಮಿಕ್ಸ್ ಸಾಂಬಾರು ಪೌಡರನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ನಾನು ಇದಕ್ಕೆ ಬೇಳೆಯನ್ನು ಹಾಕಿಲ್ಲ, ಎಕ್ಸ್ಟ್ರಾ ಬೇಳೆಯನ್ನು ಸಾಂಬಾರು ಮಾಡೋದಕ್ಕೆ. ಈ ಸಾಂಬಾರು ಪೌಡರ್ನಲ್ಲೇ ಬೇಳೆ ಇರುತ್ತೆ. ಅದಕ್ಕೋಸ್ಕರ ನಾನು ಇಡ್ಲಿ ಸಾಂಬಾರು ಮಾಡಬೇಕಿದ್ರೆ ಯಾವಾಗಲೂ ನಾನು ಮಾಡಿರುವಂಥ ಈ ಸಾಂಬಾರು ಪೌಡರನ್ನು ಯೂಸ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಈ ಸಾಂಬಾರು ಪೌಡರ್ ಬೇಕು ಅಂತಿದ್ದರೆ ಇಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಸಾಂಬಾರು ಪೌಡರನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಳಿಸಿ ಕೊಡ್ತೀನಿ. ಇದು ತುಂಬ ಉಪಯೋಗಕ್ಕೆಲ್ಲ ಬರುವಂಥ ಸಾಂಬಾರು ಪೌಡರ್ ಅಂತ ಹೇಳಿ ಪಲ್ಯಗಳಿಗೆ ಹಾಕ್ಬೋದು, ಹಾಗೆ ನಾರ್ಮಲ್ ಸಾಂಬಾರಿಗೆ ಹಾಕ್ಬೋದು. ಇಡ್ಲಿ ಸಾಂಬಾರಿಗಂತೂ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಅಲ್ವಾ. ಇದು ನಾವು ಬೇಳೆಯೆಲ್ಲ ಇರೋದ್ರಿಂದ ಈ ಸಾಂಬಾರು ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿ ಕೂಡ ಬರುತ್ತೆ, ಮತ್ತು ಇದರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ನೀವು ಮಾಡಬೇಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಸಾಂಬಾರು ಪೌಡರನ್ನು ಹಾಕಿ ಕುದಿಸಿದ್ರೂ ಸಾಕಾಗುತ್ತೆ. ನೋಡಿ, ಇವಾಗ ಇಡ್ಲಿ ಮಿಕ್ಸು ರೆಡಿಯಾಗಿದೆ. ಇಡ್ಲಿ ಮಿಕ್ಸು ಚೆನ್ನಾಗಿ ತಣ್ಣಗಾದ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಒಂದು 2 ಲೋಟದಷ್ಟು ಹಾಕಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡು. ನಾನು ಇವತ್ತೊಂದು ಅರ್ಧ kg ರವಾದಲ್ಲಿ ಮಾಡ್ತಾಯಿದ್ದೀನಿ. ನಂತರ ನಾನು ಇದಕ್ಕೆ ನೀರನ್ನು ಕೂಡ 1 ಲೋಟದಷ್ಟು ಸೇರಿಸಿದ್ದೀನಿ. ಮೊಸರನ್ನಷ್ಟೇ ಹಾಕಿದರೆ ತುಂಬ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕು. ನಂತರ ನಾನು ಈನೋ ಪೌಡರನ್ನು ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ, ಫುಲ್ ಪ್ಯಾಕೆಟ್ ಹಾಕಿಲ್ಲ, ನಾನು ಅರ್ಧ ಪ್ಯಾಕೆಟನ್ನು ಹಾಕಿದ್ದೀನಿ. ಹಾಕಿದರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ನಾನು ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ನಾವು ಕೆಲವೊಬ್ಬರಿಗೆಲ್ಲ ಇಡ್ಲಿಯನ್ನು ತಿಂದರೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ, ಅದಕ್ಕೋಸ್ಕರ ಒಂದು ಅರ್ಧ ಪ್ಯಾಕೆಟ್ ಈನೋವನ್ನು ಹಾಕಿದರೆ ಏನು ಆ ಥರ ತೊಂದರೆ ಆಗೋಲ್ಲ. ನಂತರ ನಾನು ಇಡ್ಲಿ ಬ್ಯಾಟರನ್ನು ಇಡ್ಲಿ ಸ್ಟ್ಯಾಂಡ್ಗೆ ಹಾಕಿ ಬೇಯಲಿಕ್ಕೆ ಇಟ್ಕೊಂಡೆ. ಇವಾಗ ನಾನು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಚಟ್ನಿ ಮಾಡೋದಕ್ಕೆ ಅಂತ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯೋ ಜೊತೆಗೆ 1-2 ಬೌಲ್ನಷ್ಟು ನಾನು ಹುರಿದು ಸಿಪ್ಪೆ ತೆಗೆದಂತಹ ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಶುಂಠಿ ಚೂರು ಮತ್ತು ಹಿಂಗನ್ನು ಹಾಕಿದ್ದೀನಿ. ಪುದೀನವನ್ನು ಹಾಕಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡೆ. ಈ ಶೇಂಗಾ ಎಲ್ಲ ಹಾಕಿರೋದ್ರಿಂದ ಮೊದಲೇ ನೀರು ಹಾಕಿದರೆ ಚೆನ್ನಾಗಿ ನುಣ್ಣಗೆ ಆಗೋಲ್ಲ, ಅದಕ್ಕೋಸ್ಕರ ನಂತರ ನೀರನ್ನು ಹಾಕಿ ರುಬ್ಬಿದರೆ ಚಟ್ನಿ ತಯಾರು. ನಂತರ ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶ್ರೀನಿವಾಸ ಟೆಂಪಲ್ಗೆ ನಾನು ಇಲ್ಲಿ ಬಂದೆ. ಇವಾಗ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಇವತ್ತಂತೂ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನ ಫುಲ್ ರಶ್ ಇತ್ತು. ಬಟ್ ದೇವರ ದರ್ಶನ ಮಾಡಬೇಕು, ಏಕಾದಶಿ ದಿನ ದರ್ಶನ ಮಾಡಿದರೆ ಒಳ್ಳೆಯದು ಅಂದ್ಕೊಂಡು ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ದರ್ಶನ ಕೂಡ ನಮಗೆ ತುಂಬ ಚೆನ್ನಾಗಾಯಿತು. ಹಾಗೆ ಈ ದೇವಸ್ಥಾನ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ನಿಂದ ಹತ್ತಿರದಲ್ಲೇ ಈ ದೇವಸ್ಥಾನ ಇದೆ. ಮೆಟ್ರೋ ಸ್ಟೇಷನಿಂದ ವಾಕೇಬಲ್ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಶ್ರೀನಿವಾಸ ಟೆಂಪಲ್ ಇದು. ಇಲ್ಲಿ ಒಳಗಡೆಗೆ ಶ್ರೀ ವೆಂಕಟೇಶ್ವರ ದೇವರ ಜೊತೆಗೇ ಮಹಾಲಕ್ಷ್ಮಿ ಹಾಗೂ ಪದ್ಮಾವತಿ ಎಲ್ಲ ದೇವಿಯರು ಇದ್ದಾರೆ ಒಳಗಡೆ. ಹಾಗೆ ಪಕ್ಕದಲ್ಲೇ ಗಣೇಶನ ವಿಗ್ರಹ ಇದೆ, ಆಂಜನೇಯನ ವಿಗ್ರಹ ಕೂಡ ಇದೆ. ಇದೆರಡು ಅಕ್ಕಪಕ್ಕದಲ್ಲಿ ಇದೆ. ಹಾಗೆ ಇಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರೋದು, ಎಡಗಡೆಗಿರೋದು ಪದ್ಮಾವತಿ, ಬಲಗಡೆಗೆ ಲಕ್ಷ್ಮಿ ಇದ್ದಾರೆ ವೆಂಕಟೇಶ್ವರನ ಅಕ್ಕಪಕ್ಕದಲ್ಲಿ. ನೋಡಿ ಎಷ್ಟೊಂದೆಲ್ಲ ಜನಸಾಗರ ಅಂತ ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಾನು ಒತ್ತಾಯ ಮಾಡ್ತೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ, ಯಾಕೆಂದರೆ ಕೆಲವೊಬ್ಬರಿಗೆಲ್ಲ ಗೊತ್ತಿರಲ್ಲ ಈ ಥರ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವಿಡಿಯೋಗಳು ಮುಂದೆ ಅವರಿಗೆ ನೋಡೋದಕ್ಕೆ ಸಿಗುತ್ತೆ ಅಂತಲೂ ಗೊತ್ತಿರಲ್ಲ, ಮತ್ತು ಲೈಕ್ ಆಪ್ಷನ್ ಇರುತ್ತೆ ಅಂತಲೂ ಗೊತ್ತಿರಲ್ಲ. ಇದು ನೋಡಿ ಭೂವರಹ ಸ್ವಾಮಿ ಹೊರಗಡೆ ಇದಿತ್ತು, ಅಲ್ಲೂ ಕೂಡ ಕೈ ಮುಗಿದು ನಂತರ ನಾವು ಬಂದಿರೋದು
ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸನ್ನಿಧಿಗೆ. ಇಲ್ಲಿ ನೋಡಿ ಮಹಾಲಕ್ಷ್ಮಿಗೆ ನಾವು ಕೈ ಮುಗಿದು ಮುಂದೆ ಆಂಜನೇಯನ ದರ್ಶನವನ್ನು ಮಾಡಿದ್ವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಆಂಜನೇಯನ ವಿಗ್ರಹ ಇದೆ ಅಂತ ನೀವೇನೇ ನೋಡ್ಬೋದು. ಇದು ಪೂರ್ತಿಯಾಗಿ ಕಲ್ಲಿನಿಂದ ಮಾಡಿದಂತಹ ವಿಗ್ರಹ. ಇಲ್ಲಿ ಶ್ರಾವಣ ಮಾಸಗಳಲ್ಲೆಲ್ಲ ತುಂಬ ವಿಶೇಷವಾದಂಥ ಪೂಜೆಗಳಾಗ್ತಾ ಇರುತ್ತೆ. ಶ್ರಾವಣ ಶನಿವಾರ ಎಲ್ಲ ಬೆಣ್ಣೆ ಅಲಂಕಾರವನ್ನೆಲ್ಲ ಮಾಡ್ತಾರೆ. ಇಷ್ಟು ದೊಡ್ಡ ಆಂಜನೇಯನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಆಗ್ಬೋದಲ್ವ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಅಲ್ಲಿ ಅಲಂಕಾರವನ್ನೆಲ್ಲ ಮಾಡ್ತಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೋಡಿ ಅಲ್ಲೆಲ್ಲ ನಾವು ದೇವರಿಗೆಲ್ಲ ಕೈ ಮುಗಿದು ಹಾಗೆಯೇ ಬಂದ್ವಿ. ಹಾಗೆಯೇ ಬಂದು ಹೊರಗಡೆ ನೋಡಿ ಇಲ್ಲಿಂದ ಈ ಕಲಶವನ್ನೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾವು ದರ್ಶನವನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ಮನೆಗೆ ಬಂದ ನಂತರ ಏನು ಮಾಡಿದೆ ಅಂತ ಹೇಳ್ತೀನಿ. ಇವಾಗ ನೋಡಿ ನಾನು ಚಪಾತಿಯನ್ನು ಮಾಡೋದಕ್ಕೆ ಅಂತ ವಿದಾರ್ಥ ಗ್ರೂಪ್ ಅವರ ಈ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಇವರದ್ದು ತುಂಬ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟು ಬರುತ್ತೆ, ಮಲ್ಟಿಗ್ರೇನ್ ಹಿಟ್ಟನ್ನು ಬರುತ್ತೆ. ನಾನು ಎರಡನ್ನೂ ಕೂಡ ಇದೇ ತರಿಸ್ಕೋತೀನಿ. ವಿದಾರ್ಥ ಗ್ರೂಪಿಗೆ ನೀವು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಕೂಡ ನಿಮ್ಮ ಮನೆಗೆ ಗೋಧಿ ಹಿಟ್ಟನ್ನು ತರಿಸ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ. ಮತ್ತು ಅವರು ಬೇರೆ ಥರ ಮಷಿನಲ್ಲೆಲ್ಲ ಮಾಡೋದಿಲ್ಲ. ಇವರು ಈ ಕಲ್ಲಿನ ಮಷಿನ್ ಇರುತ್ತಲ್ವ, ಹಿಂದಿನ ಕಾಲದಿಂದಲೂ ಮಾಡಿದಂತಹ ಅಲ್ಲೇ ಮಾಡ್ತಿದ್ರು. ಅದರಲ್ಲೇ ಇವರು ಈ ಥರ ಹಿಟ್ಟನ್ನು ತಯಾರಿಸ್ತಾರೆ. ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಾಗತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಚಪಾತಿಯನ್ನು ಮಾಡಿದರೆ ಸಾಯಂಕಾಲ ತನಕ ಸಾಫ್ಟಾಗಿರುತ್ತೆ. ನಂತರ ನಾನಿಲ್ಲಿ ಹೆಸರುಬೇಳೆ ಪಾಯಸವನ್ನು ಮಾಡೋದಕ್ಕೆ ಅಂತ ಹೆಸರುಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಮತ್ತೆ ಹಾಲನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಾನಿವತ್ತು ಇದಕ್ಕೆ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ನೀವು ಸಕ್ಕರೆ ಬೇಕಿದ್ದರೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬಹುದು. ನೋಡಿ ಹೆಸರು ಬೇಳೆನ ಬೇಯಿಸ್ಕೊಂಡು ನಂತರ ನಾನು ಇದಕ್ಕೆ ಹಾಲು ಹಾಕಿ ಮಾಡಿರೋದ್ರಿಂದ ಬೆಲ್ಲವನ್ನು ನಾನು ಡೈರೆಕ್ಟಾಗಿ ಹಾಕ್ತೀನಿ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಕರಗಿಸೋದಕ್ಕೆ ಇಟ್ಟಿದ್ದೀನಿ. ಇದು ನಾನು ಸ್ವಲ್ಪ ಗಸಗಸೆ ಇದ್ದಂತಹ ಪಾತ್ರೆನಲ್ಲೇ ನಾನು ಬೆಲ್ಲ ಹಾಕಿರೋದ್ರಿಂದ ಅದು ಗಸಗಸೆ ನಿಮಗೆ ಕಾಣಿಸ್ತಾ ಇದೆ. ನಾನು ಅಂಟಿನ ಉಂಡೆಯನ್ನು ಮಾಡೋದಕ್ಕೆ ಗಸಗಸೆಯನ್ನು ಫ್ರೈ ಮಾಡಿದಂತಹ ಪಾತ್ರೆ ಇತ್ತು, ಅದರಲ್ಲೇ ನಾನು ಬೆಲ್ಲವನ್ನು ಕರಗಿಸ್ತಾ ಇದ್ದೀನಿ. ಯಾಕೆಂದರೆ ನಾನಿಲ್ಲಿ ಹಾಲು ಹಾಕಿರುವಂತಹ ಈ ಪಾಯಸಕ್ಕೆ ಡೈರೆಕ್ಟಾಗಿ ನಾನು ಬೆಲ್ಲವನ್ನು ಹಾಕಿಬಿಟ್ರೆ ಕೆಲವೊಂದು ಸಲ ಹಾಲು ಒಡೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ಈ ತರಹ ಬೆಲ್ಲವನ್ನು ಹಾಕಿ ಮಾಡುವಂಥ ಪಾಯಸಕ್ಕೆ ನಾನು ಹಾಲನ್ನು ಕೂಡ ಹಾಕ್ತೀನಿ. ಅಂದರೆ ಆವಾಗ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ನಾನು ಕರಗಿಸಿಕೊಂಡು ಹಾಕ್ತೀನಿ. ಈ ತರಹ ಮಾಡಿದರೆ ಪಾಯಸ ಯಾವತ್ತೂ ಆ ತರಹ ಒಡೆಯೋದಿಲ್ಲ. ನಂತರ ಇದಕ್ಕೆ ಸ್ವಲ್ಪ ಕೇಸರಿಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ತೀನಿ, ಯಾಕೆಂದರೆ ಎರಡೂ ಹಾಕಿದರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ, ಯಾಕೆಂದರೆ ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದರೆ ರುಚಿ ಬ್ಯಾಲೆನ್ಸ್ ಆಗಿ ಆಗುತ್ತೆ. ನೋಡಿ ಇವಾಗ ಇದಕ್ಕೆ ನಾನು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ರುಚಿಗೆ ಎಷ್ಟು ಬೆಲ್ಲ ಬೇಕು ಅಂದರೆ ತುಂಬ ಸಿಹಿ ತಿನ್ನೋರಾದರೆ ಜಾಸ್ತಿ ಬೆಲ್ಲ, ಇಲ್ಲ ಅಂದರೆ ಕಡಿಮೆ. ನಾನಿಲ್ಲೊಂದು 2 ಸೌಟಿನಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಹಾಗೆ ನೋಡಿ ನಾನು ಇವಾಗ ಚಪಾತಿಯನ್ನು ಮಾಡ್ತೀನಿ. ನಾನು ಈ ಚಪಾತಿಗೆ ನೋಡ್ಬೋದು ನೀವು ಎಣ್ಣೆ ತುಪ್ಪ ಏನು ಹಾಕದೇ ಬೇಯಿಸ್ತಾ ಇದ್ದೀನಿ, ಆದರೂ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಚಪಾತಿ. ನಂತರ ಈ ಪಾಯಸಕ್ಕೆ ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ತುಪ್ಪದಲ್ಲಿ ಹುರಿದು ಹಾಕ್ತಾಯಿದ್ದೀನಿ. ಇದನ್ನೆಲ್ಲವನ್ನು ತುಪ್ಪದಲ್ಲಿ ಹುರಿದು ಹಾಕಿದರೆ ರುಚಿ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಏಲಕ್ಕಿ ಪುಡಿಯನ್ನು ಹಾಕಿ ಆಯಿತು. ಇವಾಗ ಪಾಯಸ ಕೂಡ ರೆಡಿ ಆಯಿತು. ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಸ್ನೇಹಿತರೆ. ಹೀಗೆ ನಿಮಗೆ ಬೇರೆ ಬೇರೆ ಅಡುಗೆಗಳ ವಿಡಿಯೋ ಎಲ್ಲ ಬೇಕು ಅಂತಾದರೆ ಖಂಡಿತ ನನ್ನ ಚಾನಲನ್ನು ಫಾಲೋ ಮಾಡಿ. ನನಗೆ ಹಲವಾರು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಲ್ವ, ನೀವು ಕೂಡ ಖಂಡಿತ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟಲ್ಲಿ ತಿಳಿಸ್ಬೋದು. ಈ ಚಟ್ನಿ ಪುಡಿನೂ ಕೂಡ ಅಷ್ಟೇ ಮೈತ್ರಿ ಸೋಮ್ ಪ್ರಾಡಕ್ಟ್ನಲ್ಲಿ ತಯಾರಾಗಿರುವಂತಹ ಚಟ್ನಿ ಪುಡಿಗಳು ಕೂಡ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.